ಹಾಯ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಇವತ್ತಿನ ಲಾಗ್ಗೆ ನಿಮಗೆಲ್ಲ ಸ್ವಾಗತ. ಬೆಳಗ್ಗೆಯಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಮ್ಮ ಹಲಸಿನ ಹಣ್ಣಿನ ದೋಸೆ ಮಾಡಿದ್ರು ಬೆಳಗಿನ ತಿಂಡಿ ಎಲ್ಲ ತಿಂದಿದ್ದಾದಮೇಲೆ ಹಿಂದಿನ ದಿನ ಹಲಸಿನಕಾಯಿ ತೊಗೊಬಂದಿದ್ವಲ್ಲ, ಒಂದೆರಡು ಬೆಳೆದಿರೋ ಹಲಸಿನಕಾಯಿ ಸಿಕ್ಕಿತ್ತು. ಸ್ವಲ್ಪ ಚಿಪ್ಸ್ ಟ್ರೈ ಮಾಡಿದ್ವಿ. ಸಿಕ್ಕಾಪಟ್ಟೆ ಬೆಳೆದಿರೋದ್ರಿಂದ ಸ್ಮೂತ್ ಆಗಿಬಿಟ್ಟಿತ್ತು, ಮತ್ತು ಕರೆಂಟ್ ಬೇರೆ ಇರಲಿಲ್ಲವಲ್ಲ. ಸೊ ಇವಾಗ ಅದನ್ನೆಲ್ಲ ಬೇಯಿಸಿ ಹಪ್ಪಳ ಮಾಡೋಣ ಅಂತ ಇದ್ವಿ. ಸೊ ಒಲೆಯನ್ನು ಹಾಕ್ಬಿಟ್ಟು ಬೆಂಕಿನ ಹಾಕ್ತಾಯಿದ್ದೀನಿ. ಆಮೇಲೆ ಹಲಸಿನಕಾಯಿ ಬಿಡಿಸಿದ್ದೆಲ್ಲ ತೆಗೆದುಬಿಟ್ಟು ಸೊಳೆನೆಲ್ಲ ಇವಾಗ ಬೇಯಿಸೋಕೆ ಇಟ್ಟಿದ್ದೀವಿ. ಹಲಸಿನಕಾಯಿ ಹಪ್ಪಳ ಮಾಡೋದು ಅಂದರೆ ಮೈ ತುಂಬ ಕೆಲಸ. ಹಪ್ಪಳ ಮಾಡೋಕ್ಕೆ ಬಾಳೆ ಕೊಯ್ಯೋಕೆ ಹೋಗ್ತಾ ಇದ್ದೀವಿ. ನಾನು ಯುಕ್ತಲ್ದನೆ ಕಮ್ ನೋಡಿ, ಇಲ್ಲೆಲ್ಲ ಬಾಳೆ ಎಲ್ಲ ಮುರಿದು ಬಿದ್ದಿದೆ. ಇದನ್ನೆಲ್ಲ ತಗೊಂಡು ಹೋಗ್ತಾ ಇರ್ತೀವಿ. ಈಗ ಹಪ್ಪಳ ಹಚ್ಚೋಕ್ಕೆ ಫುಲ್ ಬಾಳೆನೇ ಚೆನ್ನಾಗಾಗುತ್ತೆ, ಒರೆಸ್ಕೊಂಡು ಹಚ್ಚೋದು. ಬಾಳೆ ಜೋತಿದ್ದೂಳಿ ಸೊಕಾಶ್ ನಡ್ಕೊ ಬಾ. ಬಾಳೆ ಕೊಯ್ಕೊಂಡು ಹೊರಟ್ವಿ. ಮನೆಗೆ ಹೋಗಿ ಕ್ಲೀನ್ ಮಾಡ್ಕೊಂಡು ಅಷ್ಟೊತ್ತಿಗೆ ಹಪ್ಪಳನೂ ಬೆಂದಿರುತ್ತೆ, ಅಂದರೆ ಹಲಸಿನಕಾಯಿನೂ ಬೆಂದಿರುತ್ತೆ. ಅಮ್ಮ ಎಂತೂ ಮಾಡ್ತಿದ್ದೆ? ಹಪ್ಪಳ ಹಿಟ್ಟು ಇರ್ತಾ ಇದ್ದೀನಿ. ಹಲಸಿನಕಾಯಿ ಹಪ್ಪಳದ ಹಿಟ್ಟು ಇಲ್ದಾಗ ಬಾ. ಹಪ್ಪಳ ಚಲ್ಬತ್ತಾನೆ. ಹಾಂ, ಅದೇಂತದ್ದು? ನೀನೇ ಮಾಡಿದ್ಯಾ? ಹೌದು. ಹಾಂ, ಚಾಪೆ ಹಲಸಿನ ಸೊಳ್ಳೆ ಬೇಯಿಸಿರೋದನ್ನೆಲ್ಲ ಬೀಸಿದ್ದಾಯಿತು. ಅರ್ಧ ಬೀಸಲ್ವರೆಗೆ ಕರೆಂಟ್ ಬಂತು. ಫೈನಲಿ 3 ದಿನದ ನಂತರ ಬಂತು. ಹಾಗೆ ಗ್ರೈಂಡರಿಗೆ ಕೂಡ ಸ್ವಲ್ಪ ಹಿಟ್ಟನ್ನು ಹಾಕಿ ಬಂದಿದ್ದೀನಿ ಬೀಸೋಕ್ಕೆ. ಜೊತೆಗೆ ಇವಾಗ ಹಪ್ಪಳವನ್ನು ಹಚ್ತಾ ಇದ್ದೀವಿ. ಹಿಂದಿನ ದಿನವೇ ಹಪ್ಪಳ ಮಾಡೋ ಪ್ಲ್ಯಾನ್ ಇದ್ದರೆ ಅಂಗಳಕ್ಕೆಲ್ಲ ಸಗಣಿ ನೀರು ಹಾಕ್ಕೊಂಡು ಮಾಡ್ತಾಯಿದ್ವಿ. ಬಟ್ ಹಿಂದಿನ ದಿನ ಸ್ವಲ್ಪ ಮಳೆ ಕೂಡ ಬಂದಿತ್ತು, ಪರವಾಗಿಲ್ಲ ಅಂತ ಹಾಗೆ ಹಪ್ಪಳನೆಲ್ಲ ಅಂಗಳಕ್ಕೆ ಒಣಗಿಸ್ತಾ ಇದ್ದೀವಿ. ಯುಕ್ತ ಇಲ್ಲಿ ವಿಡಿಯೋ ಮಾಡ್ತಾ ಇದ್ದಾನೆ ನೋಡಿ. ಹಪ್ಪಳ ಮಾಡ್ತೀವಿ. ಜಾಸ್ತಿ ಹಪ್ಪಳ ಏನಾಗಿಲ್ಲ, ಒಂದು 100+ ಅಷ್ಟೇ. ಅದಾದರೂ ಕೂಡ ಸುಮಾರು ಕೆಲಸ ಆಗುತ್ತೆ. ಜೊತೆಗೆ ಹಪ್ಪಳನೆಲ್ಲ ಹಚ್ಚಿ ಒಣಗಿಸಿದ್ದಾಯಿತು. ಸಿಕ್ಪ ಯುಕ್ತ. ಸೌತೆಕಾಯಿ ಉಪ್ಪು ಮೆಣಸು, ಅಲ್ಲ ಮೊಗೆಕಾಯಿ ಉಪ್ಪು ಮೆಣಸು, ಕಡೆಗೆ ಸೌತೆಕಾಯಿ. ಸಖತ್ ಟೇಸ್ಟಿ ಅಲ್ವೇ? ಹಾಗೆ ಇವಾಗ ಊಟದ ಸಮಯ. ಹಾಗೆ ಈವ್ನಿಂಗ್ ವಾಕಿಂಗ್ ಟೈಮಲ್ಲಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮೇಲ್ಗಡೆ ಬೇಣಕ್ಕೆ ಬಂದಿದ್ವಿ, ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ನಂತರ ಮನೆಗೆ ಹೊರಟ್ವಿ. ಹಾಗೆ ಹಪ್ಪಳ ನೋಡಿ ಇವಾಗ ಅರ್ಧಂಬರ್ಧ ಒಣಗಿದೆ. ಒಣಗಿರೋದು ಒಂದೆರಡು ಬಿಡಿಸೋಣ ಅಂತ ಬಿಡಿಸ್ತಾ ಇದ್ದೀವಿ. ಶಶನ್ ಚೂರು ಮಾಡಿ ಹಿಂಗೆ ಸಣ್ಣ ಹರ್ಕೊಂಡು ಅಲ್ಲೋಡು ಅಜ್ಜಿ ತೆಗೆದು ನೋಡು. ಹಿಂಗೆ ಮಾಡಿ ತೆಗೆವು. ಎಲ್ಲ ಹರಿದಾರು ಹೋಗ್ತಾ ಇದ್ವಿ. ಹಿಂಗೆ ತೆಗೆವು ನೋಡು. ಹಪ್ಪಳ ಪೂರ್ತಿಯಾಗಿ ಒಣಗಿರಲಿಲ್ಲವಲ್ಲ, ಸೊ ನೆಕ್ಸ್ಟ್ ಡೇ ಮತ್ತೆ ಹಪ್ಪಳವನ್ನು ಒಣಗಿಸಿದ್ವಿ. ಹಲಸಿನಕಾಯಿ ಹಪ್ಪಳ ಅರ್ಧ ಒಣಗಿ ಯಾವ ಥರ ಆಗಿದೆ ಅಂತ ನೋಡಿ. ಆಮೇಲೆ ಅಲ್ಲೊಂದು ಹೊಸ ಬರ್ಡ್ ಬಂದಿದೆ, ತೋರಿಸ್ತೀನಿ. ಯಾವ ಬರ್ಡ್ ಅದು? 15,000.
ಮಳ್ಳು ಮಳ್ಳು ಮಳ್ಳ ಅಲ್ಪತ್ತಲ್ಲ 100,000 ಮನ್ಕಂಜೆ ಹ್ಞೂ ಯಾಕೆ ಯಾಕೆ ಮಲ್ಕೊಂಡಿದ್ದಿ ಎಂತ ತಗೊಬಂದೆ ಎಂತ ತಗೊಬಂದೆ ಅದೇ ಎಂತ ಮಾನ್ಕಾಯಿ ತಗೊಬಂದ್ಯಾ ಓಹೋ ಅಪ್ಪೆಕಾಯಿ ಅಪ್ಪೆ ಜೀರಿಗೆ ವಾಸನೆ ಮತ್ತೆ ಜೀರಿಗೆ ವಾಸನೆ ಅಲ್ಲ ಸಾದ ಎಂಥದ್ದು ಗೋಲ್ಡನ್ ಕಾಯಿನ್ ಎಲ್ಲ ಹೇಗೆ ಕೊಟ್ಟಲ್ಲ ನೀವು ಇನ್ನೂ ಇತ್ತು ಹಾಗೆ ಇವತ್ತಿನ ದಿನ ನಾವು ಮನೆಗೆ ಹೊರಡೋರಿದ್ವಿ. ಸೊ ಆಮೇಲೆ ಬದನೆಕಾಯಿ ಎಲ್ಲ ಕೊಯ್ತಾ ಇದ್ದಾರೆ ತೊಗೊಂಡೋಗು ಅಂತ. ಆಮೇಲೆ ಮಾವಿನ ಹಣ್ಣು ಮತ್ತು ಹಲಸಿನಕಾಯಿ ಹಲಸಿನ ಹಣ್ಣು ಅದನ್ನೆಲ್ಲ ತಗೊಂಡೋಗು ಅಂತೆಲ್ಲ ಪ್ಯಾಕ್ ಮಾಡಿದ್ದಾರೆ. ನಾವು ಕೂಡ ಅಷ್ಟೇ ಉಂಡು ಕೊಂಡೋದ ಅಂತೆಲ್ಲ ತಗೊಂಡು ಬಂದ್ವಿ. ಟೊಮೆಟೊ ಕೊಯ್ ಸೊ ನೋಡಿ ವಾಣಿಶ್ರೀ ಅಪರೂಪ ಬಡಿಸ್ತಾ ಇದ್ದಾರೆ. ಸೊ ಹಪ್ಪಳ ಮಾಡಿದ್ದಾರೆ, ನಂಗೆ ಕೆಮ್ಮು ಶುರುವಾಗಿದೆ, ಆದರೂ ಹಪ್ಪಳ ತಿನ್ನಲೇಬೇಕು. ಮೊಸರು ತಂಬಳಿ ಮಾಡಿದ್ದಾರೆ, ಸಾಂಬಾರು ಮಾಡಿದ್ದಾರೆ. ಆ ಕಡೆ ಏನಿದೆ ಗೊತ್ತಿಲ್ಲ. ಸಾಂಬಾರು ಮುದ್ದೆ ಸಾಂಬಾರು ನೋಡಿ, ಇದು ಮುದ್ದೆ ತುಂಬ ಬಿಸಿ ಇದೆ. ಹಾಂ ಮಗ ಎಂತ ಮಾಡಿದ್ದೆ? ಕ್ಲಿಪ್ ಸರಿ ಹಾಕಿಂಜಿಲ್ಲ ಮುಳು, ಕ್ಲಿಪ್ ಸರಿ ಹಾಕಿಂಜಿಲ್ಲ. ಇವಾಗ ಊಟದ ಸಮಯ. ದೀಪಕ್ ಅವರು ಕೂಡ ಬಂದಿದ್ರು. ಮಧ್ಯಾಹ್ನ ಮೇಲೆ ಮನೆಗೆ ಹೊರಡೋರಿದ್ವಿ. ಸೊ ದೀಪಕ್ ಅವರು ಕರ್ಕೊಂಡು ಹೋಗಿ ಬಂದಿದ್ರು. ಅಮ್ಮ ಇಲ್ಲಿ ಹಪ್ಪಳ ಹುರಿತಾ ಇದ್ದಾರೆ. ಹಾಗೆ ಈವ್ನಿಂಗ್ ಟೈಮಲ್ಲಿ ಮನೆಗೆ ಹೊರಟ್ವಿ. ಹಾಗೆ ಆನ್ ದ ವೇ ಮತ್ತೊಂದು ಕಡೆ ಕೂಡ ಹೋದ್ವಿ. ಎಲ್ಲಿ ಹೋದ್ವಿ ಏನು ಕತೆ ಅಂತ ನೆಕ್ಸ್ಟ್ ಲಾಗಲ್ಲಿ ತೋರಿಸ್ತೀನಿ. ನಿಮಗೆಲ್ಲ ಇವತ್ತಿನ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫೇಸ್ಬುಕ್ ಮತ್ತು ಇನ್ಸ್ಟಾದಲ್ಲೂ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.